ನಮಸ್ಕಾರ ವೀಕ್ಷಕರೇ, ಪ್ರಸನ್ನ ಕುಮಾರ್ ಜೈನ್ ಅವರ ಸಂಪಾದಕತ್ವದಲ್ಲಿ ಜಿಲ್ಲೆಯ ಸಮಗ್ರ ಸುದ್ದಿಗಾಗಿ ಈಶಾನ್ಯ ಮಿತ್ರ ಕನ್ನಡ ದಿನಪತ್ರಿಕೆಯನ್ನು ಓದಿರಿ ಹಾಗೂ ಚಂದಾದಾರರಾಗಿ. ವಾರ್ತೆಗಳ ಪ್ರಾಯೋಜಕರು. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG Road, ರಾಯಚೂರು. ನ್ಯೂ ಇಂಡಿಯನ್ ಕ್ರಾಫ್ಟ್ ಶಾಪಿಂಗ್ ಎಕ್ಸ್ಪೋ, ಬಿಗ್ಗೆಸ್ಟ್ ಹ್ಯಾಂಡ್ಲೂಮ್ ಅಂಡ್ ಹ್ಯಾಂಡಿಕ್ರಾಫ್ಟ್ ಎಕ್ಸ್ಪೋ ದೇಶದ ಹೆಸರಾಂತ ವಸ್ತು ಪದಾರ್ಥಗಳನ್ನು ತಂದಿದೆ. ಎಲ್ಲೆಲ್ಲೂ ಸಿಗದ ಅಪರೂಪದ ವಸ್ತು ಭಂಡಾರವೇ ಇಲ್ಲಿದೆ. ವಾಲ್ಕರ್ ಗ್ರೌಂಡ್ ಬಿಸೈಡ್ LIC ಬಿಲ್ಡಿಂಗ್, ಬಸವೇಶ್ವರ ಸರ್ಕಲ್, ರಾಯಚೂರು. Raichuru's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಖಾಸಗಿ ಶಾಲಾ ಕಾಲೇಜುಗಳ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಆಗಸ್ಟ್ 12ರಂದು ಬೃಹತ್ ಕಾಲ್ನಡಿಗೆ ಜಾಥಾ, ನಾಗರಾಜ್ ಮಸ್ಕಿ. ಶ್ರೀಮತಿ R. ಇಂದಿರಾ ಉಪನಿರ್ದೇಶಕರು, ಅಭಿವೃದ್ಧಿ ಪ್ರಾಚಾರ್ಯರು, ಡಯಟ್ ಎರಮರ್ಸ್ ಅವರು ನಿವೃತ್ತಿ. ಧನ್ಯವಾದ ಸಮಾರಂಭ, ಶೈಕ್ಷಣಿಕ ಚಿಂತನ ಸಮಾರಂಭ. ತುಂಬಿ ಹರಿಯುತ್ತಿರುವ ಗಣೇಕಲ್ ಹಳ್ಳ, 2 ತಾಸಿಗೂ ಹೆಚ್ಚು ತಾಸು ಪರದಾಡಿದ ಜನರು. ಮತ್ತು ಮತ್ತೊಂದು ನಕಲಿ ದಾಖಲೆ ಸೃಷ್ಟಿಸಿ ವಂಚನೆ ಜಾಲ ಬಯಲು, ಆರೋಪಿ ಬಂಧನ. ಸತ್ತ ಹೋದವರ ಹೆಸರಿನ ಜಮೀನು GS ಮೂಲಕ ಬದಲು, ಸಬ್ ರಿಜಿಸ್ಟ್ರಾರ್ ಕಚೇರಿ ಸಿಬ್ಬಂದಿ ಭಾಗಿ. ವಾರ್ತೆಗಳ ವಿವರ. ಜಿಲ್ಲೆಯ ವಿವಿಧ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಎದುರಿಸುತ್ತಿರುವ ಆಡಳಿತಾತ್ಮಕ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವಂತೆ ಒತ್ತಾಯಿಸಿ ಆಗಸ್ಟ್ 12ರಂದು ಜಿಲ್ಲಾ ವಿವಿಧ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದಿಂದ ಬೃಹತ್ ಜಾಥಾವನ್ನು ನಡೆಸಲು ನಿರ್ಧರಿಸಲಾಗಿದೆ ಎಂದು ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ಮಸ್ಕಿ ಹೇಳಿದರು. ಜಿಲ್ಲೆಯ ವಿವಿಧ ಶಾಖೆ ಶಿಕ್ಷಣ ಸಂಸ್ಥೆಗಳು ಎದುರಿಸುತ್ತಿರುವ ಆಡಳಿತಾತ್ಮಕ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವಂತೆ ಒತ್ತಾಯಿಸಿ ಆಗಸ್ಟ್ 12ರಂದು ಜಿಲ್ಲಾ ವಿವಿಧ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದಿಂದ ಬೃಹತ್ ಜಾಥಾವನ್ನು ನಡೆಸಲು ನಿರ್ಧರಿಸಲಾಗಿದೆ ಎಂದು ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ಮಸ್ಕಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಆಗಸ್ಟ್ 12ರಂದು ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಶಾಲಾ ಆಡಳಿತ ಮಂಡಳಿಗಳ ಪದಾಧಿಕಾರಿಗಳು, ಖಾಸಗಿ ಶಾಲೆಗಳ ಶಿಕ್ಷಕರು, ಉಪನ್ಯಾಸಕರು ನಗರದ ಮಹಾತ್ಮ ಗಾಂಧಿ ಪುತ್ಥಳಿಯಲ್ಲಿ ಸಮಾವೇಶಗೊಂಡು ಅಲ್ಲಿಂದ ಕಾಲ್ನಡಿಗೆ ಜಾಥಾ ನಡೆಸಲಾಗುತ್ತದೆ. ಡಾಕ್ಟರ್ BR ಅಂಬೇಡ್ಕರ್ ವೃತ್ತ, ಕೇಂದ್ರ ಬಸ್ ನಿಲ್ದಾಣ, ಟಿಪ್ಪು ಸುಲ್ತಾನ್ ರಸ್ತೆ ಮೂಲಕ ಹಳೆ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಜಾಥಾ ನಡೆಸಲಾಗುತ್ತದೆ. ಮುಖ್ಯಮಂತ್ರಿಗಳು ಹಾಗೂ ಶಿಕ್ಷಣ ಸಚಿವರುಗಳಿಗೆ ಬರೆದ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮೂಲಕ ಸಲ್ಲಿಸಲಾಗುತ್ತದೆ ಎಂದರು. ಶಾಲಾ ಕಾಲೇಜುಗಳ ಮಾನ್ಯತೆ ನವೀಕರಣ, ವಿಧಿಸಿರುವ ಷರತ್ತುಗಳನ್ನು ಸರಳೀಕರಣಗೊಳಿಸುವುದು, ಅಗ್ನಿಶಾಮಕ ಸುರಕ್ಷತಾ ಪ್ರಮಾಣಪತ್ರ ಪಡೆಯುವ ಕಠಿಣ ನಿಯಮಗಳ ಸಡಿಲಿಕೆ, ಶೈಕ್ಷಣಿಕವಾಗಿ ಹಿಂದುಳಿದಿರುವ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ವೇತನ ಅನುದಾನಕ್ಕೆ ಸೇರ್ಪಡೆ ಮಾಡುವುದು, ಖಾಸಗಿ ಶಾಲಾ ಕಾಲೇಜುಗಳ ಸಿಬ್ಬಂದಿಗಳಿಗೆ ಆರೋಗ್ಯ ವಿಮೆ ಯೋಜನೆ ವ್ಯಾಪ್ತಿಗೆ ಒಳಪಡಿಸಿ ಭೂ ಪರಿವರ್ತನೆಗೆ ಇರುವ ಷರತ್ತು ತೆಗೆದು ಹಾಕಬೇಕೆಂದರು. ಖಾಸಗಿ ಶಾಲಾ ಕಾಲೇಜುಗಳ ಶಿಕ್ಷಕರು, ಉಪನ್ಯಾಸಕರುಗಳಿಗೆ ತರಬೇತಿ ಒದಗಿಸುವುದು, RTI ಕಂತಿನ ಬಾಕಿ ಹಣ ಪಾವತಿಗೆ ಕ್ರಮ ವಹಿಸುವುದು, ಕಾಲೇಜುಗಳಿಗೆ GST ಹಣವನ್ನು ಪಾವತಿಸುವಂತೆ ನೀಡಿರುವ ನೋಟಿಸ್ ಹಿಂಪಡೆಯುವುದು, ವಿವಿಧ ಸಂಘಟನೆಗಳು, ವ್ಯಕ್ತಿಗಳು ಅಪರೋಕ್ಷವಾಗಿ ಶಾಲಾ ಕಾಲೇಜುಗಳ ಆಡಳಿತ ಮಂಡಳಿಗಳ ಮೇಲೆ ದೌರ್ಜನ್ಯ, ಹಲ್ಲೆ ನಡೆಸುವ ಘಟನೆಗಳನ್ನು ತಡೆಯಲು ಬೋಧಕ ಬೋಧಕೇತರರಿಗೆ ರಕ್ಷಣೆ ಒದಗಿಸುವುದು, ಶೈಕ್ಷಣಿಕ ವರ್ಷ ಪ್ರಾರಂಭದಲ್ಲಿಯೇ ಮಕ್ಕಳಿಗೆ ಪಠ್ಯಪುಸ್ತಕ ಒದಗಿಸಲು ಮುಕ್ತ ಮಾರುಕಟ್ಟೆಯಲ್ಲಿ ಲಭ್ಯವಾಗುವಂತೆ ಕ್ರಮ ವಹಿಸುವುದು, ಗ್ರಾಮೀಣ ಭಾಗದ ಶಾಲಾ ಕಾಲೇಜು ಶಿಕ್ಷಣ ಸಂಸ್ಥೆಗಳನ್ನು ಆಸ್ತಿ ತೆರಿಗೆಯಿಂದ ಮುಕ್ತಿಗೊಳಿಸಿ ಶಾಲಾ ಕಟ್ಟಡ ನಿರ್ಮಿಸಲು ನಿವೇಶನಗಳನ್ನು ಮಂಜೂರು ಮಾಡುವುದು, ಖಾಸಗಿ ಶಾಲಾ ಕಾಲೇಜುಗಳ ಬಸ್ಗಳನ್ನು ಬಳಸಿಕೊಳ್ಳುವಾಗ KSRTC ವಾಹನಗಳಿಗೆ ಪಾವತಿಸುವ ರೀತಿಯಲ್ಲಿಯೇ ಬಾಡಿಗೆ ಭತ್ಯೆ ನೀಡಲು ಕ್ರಮ ವಹಿಸಬೇಕು ಎಂದು ಒತ್ತಾಯಿಸಿದ ಮನವಿ ಸಲ್ಲಿಸಲಾಗುತ್ತದೆ ಎಂದರು. ಖಾಸಗಿ ಶಾಲಾ ಕಾಲೇಜುಗಳ ಶಿಕ್ಷಕರು, ಸಿಬ್ಬಂದಿ, ಆಡಳಿತ ಮಂಡಳಿ ಸದಸ್ಯರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಸರಿಸುಮಾರು 3,000 ಸಿಬ್ಬಂದಿ ಭಾಗವಹಿಸುವ ನಿರೀಕ್ಷೆ ಇದೆ ಎಂದರು. 12/8/2025 ಬೆಳಗ್ಗೆ 10:30ಕ್ಕೆ ನಮ್ಮ ಇಡೀ ರಾಯಚೂರು ಜಿಲ್ಲೆಯ ವಿವಿಧ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದ ಮತ್ತು ರುಸ್ಮಾ ಹಾಗೂ ರುಸಾದ ಸಹಯೋಗದಲ್ಲಿ ಇವತ್ತೊಂದು ಬೃಹತ್ ಜಾಥಾವನ್ನು ಹಮ್ಮಿಕೊಂಡಿದ್ವಿ. ಬೆಳಗ್ಗೆ ಜಾಥಾ
ಎಲ್ಲ ಶಾಲಾ ಕಾಲೇಜುಗಳು ಈ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕುಗಳಿಂದ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಶಿಕ್ಷಕರು ಕೂಡ ಅನೇಕ ಬಸ್ಗಳಲ್ಲಿ ಸುಮಾರು 100-150 ಬಸ್ಗಳು ಹೊರಗಡೆಯಿಂದ ಕೂಡ ಬರ್ತಾ ಇದ್ದಾರೆ. ಸ್ಥಳೀಯವಾಗಿ ಕೂಡ 1000ಕ್ಕಿಂತ ಹೆಚ್ಚು ಪಟ್ಟು ಶಿಕ್ಷಕರು ಆಡಳಿತ ಮಂಡಳಿಯವರು ಕೂಡ ನಾವು ಭಾಗವಹಿಸ್ತಾ ಇದ್ದೇವೆ. ಅವತ್ತ 10 ಗಂಟೆಗೆ ನಾವು ಟೈಮ್ ಕೊಟ್ಟಿದ್ದೇವೆ, 10:10 ಕೊಟ್ಟಿದ್ದೇವೆ. 11 ಗಂಟೆಗೆ ಸುಮಾರು ಎಲ್ಲರೂ ಸೇರಿದ ನಂತರ ಮಹಾತ್ಮ ಗಾಂಧಿ ಕ್ರೀಡಾಂಗಣ ಸೇರಿ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಜಾಥಾವನ್ನು ಆರಂಭಿಸಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಅಲ್ಲಿ ಒಂದು ಮಾನವ ಸರಪಳಿ ನಿರ್ಮಾಣ ಮಾಡಿ ನಮ್ಮ ಬೇಡಿಕೆ ಗಮನ ಸೆಳೆದು ಅಲ್ಲಿಂದ ಶಿಸ್ತುಬದ್ಧವಾಗಿ, ಯಾಕಂದರೆ ಶಿಕ್ಷಕರ ಕ್ಷೇತ್ರದವರ ಕಾರಣ ಶಿಸ್ತುಬದ್ಧವಾಗಿ ಕಾಲ್ನಡಿಗೆಯಲ್ಲಿ ನಾವು ಬಸ್ ಸ್ಟ್ಯಾಂಡ್ ಮುಂದಿನಿಂದ ಮುನ್ಸಿಪಾಲ್ಟಿ ರಸ್ತೆ ಇರೋದಲ್ಲ ರಸ್ತೆ ಮುಖಾಂತರ ನಾವು ಟಿಪ್ಪು ಸುಲ್ತಾನ್ ಗಾರ್ಡನ್ ವರೆಗೆ ಅಂತ ಇಲ್ಲಿ ಇಟ್ಕೊಂಡಿದ್ದೀವಿ. ಸಂಖ್ಯೆ ಹೆಚ್ಚಾದರೆ ಪೊಲೀಸರ ಪರವಾನಗಿ ತಗೊಂಡು ಅದನ್ನು ನಾವು ಎಕ್ಸ್ಟೆನ್ಷನ್ ಮಾಡಿ ಬಸವೇಶ್ವರ ಸರ್ಕಲ್ ಪಕ್ಕದಲ್ಲಿರುವ ನಮ್ಮ ಮೈದಾನ ಮಾರ್ಕೆಟ್ ಮೈದಾನವರೆಗೆ ಕೂಡ ವಿಸ್ತರಿಸಬೇಕು ಅನ್ನೋದು ಇದೆ. ಈಗಾಗಲೇ ಪೊಲೀಸರಿಗೆ ನಾವು ಇದಕ್ಕೆ ನಮ್ಮದೇನು ಫ್ರೀಡಮ್ ಪಾರ್ಕ್ ಅಂತ ಮಾಡಿದ್ವಿ, ಅಲ್ಲಿವರೆಗೂ ಕೇಳಿದ್ದೀವಿ. ಆದರೆ ನಿನ್ನೆಯಿಂದ ಜನಸಂಖ್ಯೆ ಶಾಲೆಯವರು ರೆಸ್ಪಾನ್ಸ್ ಭಾಳ ಚೆನ್ನಾಗಿದೆ ಮತ್ತು ಸಹಯೋಗದಲ್ಲಿ ರುಸ್ಮಾ ಅವರು ಕೂಡ ಭಾಳ ಚೆನ್ನಾಗಿ ಸ್ಪಂದನೆ ಯಾಕಂದರೆ ಕಾಮನ್ ಕಾಲ್ಸ್ ಫಾರ್ ಎವರಿಬಡಿ ಅಂತ ಎಲ್ಲರೂ ಕೂಡಿ ಹೋರಾಟ ಮಾಡ್ತಾ ಇದ್ದೀವಿ. ಜನಸಂಖ್ಯೆ ಜಾಸ್ತಿ ಆಗ್ಬೋದು, ಆ ಹಿನ್ನೆಲೆಯಲ್ಲಿ ನಾವು ಅದನ್ನು ಮಾಡಿಕೊಂಡಿದ್ವಿ. ತದನಂತರ ಎಲ್ಲರೂ ಸಭೆ ಸೇರಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸನ್ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ನಮ್ಮ ಬೇಡಿಕೆ ಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಅದರಂತೆ ಸಂಬಂಧಪಟ್ಟ ಶಿಕ್ಷಣ ಸಚಿವರಿಗೂ ಕೂಡ ಮೊದಲಿಗೆ 3 ಜನ ಶಿಕ್ಷಣ ಸಚಿವರಿಗೆ ಇಬ್ಬರು ಶಿಕ್ಷಣ ಸಚಿವರು ಮೊದಲ ಡಿಗ್ರಿ ಮಾಡೋರು, ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣ ಸಚಿವರು, ಗೃಹ ಮಂತ್ರಿಗಳು ಅವರಿಗೂ ಕೂಡ ನಮ್ಮ ಬೇಡಿಕೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಖ್ಯವಾಗಿ ಇರ್ತಕ್ಕಂಥ ಬೇಡಿಕೆಗಳನ್ನು ಎಲ್ಲರ ಪರವಾಗಿ ತಮ್ಮ ಗಮನಕ್ಕೆ ತರಕ್ಕೆ ಅದಕ್ಕೆ ಮುದ್ರಣ ಮಾಡೋಕ್ಕಾಗ್ತಾ ಇಲ್ಲ, ಸಪ್ಲೈ ಮಾಡಬೇಕು ಸರ್ಕಾರದ ಅವರಿಗೆ ಗೊತ್ತು KTPS ಹಾಗೆ ನಾವೇನಿದ್ವಿ ನೀವೊಂದು ಧರಣಿಗೆ ಮಾಡಿ ಪ್ರಿಂಟ್ ಮಾಡಿ ಪಬ್ಲಿಕ್ಕಿಗೂ ಕೊಡಿ, ಮಾರ್ಕೆಟಿಗೆ ಮಕ್ಕಳು ಎಲ್ಲಿ ಬೇಕು ಬೇರೆ ಕಾಲೇಜುಗಳಿರ್ಬೇಕು ಅಂತ ಹೇಳಿ ಅದನ್ನ ಬಿಟ್ಟು ನಾವು ಕೊಟ್ಟಾಗಿ ತಗೊಂಡ್ರೆ ಈಗ 2 ತಿಂಗಳ ಅವರು ವಿದ್ಯಾಭ್ಯಾಸದಿಂದ ವಂಚಿತರಾಗ್ತಾರೆ. ಆಮೇಲೆ ಒತ್ತಡ ಪುಸ್ತಕದ ಮೇಲೆ ಮಕ್ಕಳಿಗೆ ಒತ್ತಡ ಆಗ್ತದೆ. ಆ ಹಿನ್ನೆಲೆಯಲ್ಲಿ ನಾವು ಮುಕ್ತ ಮಾರ್ಕೆಟಿಗೆ ಲಭ್ಯವಾಗುವುದಕ್ಕೆ ಕೊಡಬೇಕು ಅನ್ನೋದು ನಮ್ಮ ಮತ್ತೊಂದು. ಗ್ರಾಮೀಣ ಭಾಗದ ಶಾಲಾ ಕಾಲೇಜುಗಳನ್ನು ಆಸ್ತಿ ತೆರಿಗೆಯಿಂದ ಮುಕ್ತಗೊಳಿಸಬೇಕು. ಇದು ತಮ್ಮ ಗಮನಕ್ಕೆ ತರದೇನಂದ್ರೆ ಇವತ್ತು ಮುನ್ಸಿಪಲ್ ಲಿಮಿಟ್ಸ್ ಅಲ್ಲಿ, ಕಾರ್ಪೊರೇಷನ್ ಲಿಮಿಟ್ಸ್ ಅಲ್ಲಿ ನೋಟಿಫಿಕೇಶನ್ ಇದೆ, ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಆರ್ ಎಕ್ಸೆಪ್ಟೆಡ್ ಫ್ರಮ್ ಪ್ರಾಪರ್ಟಿ ಟ್ಯಾಕ್ಸ್. ಬಟ್ ಪಂಚಾಯತ್ ರಾಜ್ ವಿಭಾಗದ ಹಳ್ಳಿಯಲ್ಲಿ ನಡೆಸ್ತಕ್ಕಂಥ ಸಣ್ಣ ಪುಟ್ಟ ನಮ್ಮ ವಿದ್ಯಾಸಂಸ್ಥೆಗಳು ಆ ದುಡ್ಡು ತುಂಬಕ್ಕಾಗದೆ ಒದ್ದಾಡ್ತಾ ಇರ್ತಾರೆ. ವಿಶೇಷವಾಗಿ ಕೋವಿಡ್ ಆದ ನಂತರ ಬಹಳ ಕಷ್ಟ ಅನುಭವಿಸಿದ್ರೆ ಅದಕ್ಕೆ ಅದನ್ನು ಮುಕ್ತಗೊಳಿಸಬೇಕು. ಯಾಕಂದ್ರೆ ಒಂದು ಕಡೆ ನಗರವಾಗಿರ್ತಕ್ಕಂಥ ಮತ್ತು ಬೇರೆ ಗ್ರಾಮ ಬೇಡ, ಎಲ್ಲರಿಗೂ ಮುಕ್ತಗೊಳಿಸಲಿ ಅಂತ. ಮತ್ತು ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಶಿಕ್ಷಕರ ತರಬೇತಿ ಮತ್ತು ಇತರ ಶಿಕ್ಷಣ ಚಟುವಟಿಕೆಗಾಗಿ ಒಂದು ನಾವು ಕಟ್ಟಡ ನಿರ್ಮಿಸಿಕೊಂಡು ಒಂದು ನಿವೇಶನವನ್ನು ಅದಕ್ಕೆ ಮಂಜೂರು ಮಾಡಿ ಅಂತ ನಮ್ಗೆ ಅದನ್ನ ಬೇಡಿಕೆ ಇದೆ. ಎರಡನೇದು, ಚುನಾವಣೆ ಮತ್ತು ಸರ್ಕಾರ ಅವಶ್ಯಕತೆಗಳವಾಗಿ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಶಾಲಾ ಕಾಲೇಜುಗಳ ಬಸ್ಗಳನ್ನು ಬಳಸಿಕೊಳ್ತಾರೆ. ಇದು ನಮ್ಮ ಸಂವಿಧಾನಬದ್ಧವಾದ ಕರ್ತವ್ಯ, ನಾವು ಕೊಡಲೇಬೇಕು, ಇಲ್ಲಂದ್ರೆ ಬರಲ್ಲ. ಆದ್ರೆ KSRTC ಬಸ್ ತಗೊಂಡು ಕಾರ್ಪೊರೇಷನ್ಗೆ ಅವರಿಗೆ ಮರುಪಾವತಿ ಮಾಡ್ತಾರೆ. ಏನು ಕಿಲೋಮೀಟರ್ ಆಮೇಲೆ ಡ್ರೈವರ್ ಬರ್ತಾರೆ, ನಮಗೆ ಯಾಕೆ ಮಾಡಲ್ಲ? ಪಾರ್ ಮಾಡಿ ಖಾಸಗಿ ಅವರಿಗೆ ಮಾಡಿ, ಸರ್ಕಾರದ ಸಂಘಟನೆಗಳೇ ಮಾಡಿ. ಅದಕ್ಕೆ ಇದು ಬಹಳ ಮಹತ್ವವಾದದ್ದು. ಯಾಕಂದ್ರೆ ತಗೊಳ್ತಾರ 2 ಸಿಟಿಗಳ ತರ ವಾಪಸ್ ಕಳಿಸಲಿ, ಮಕ್ಕಳಿಗೂ ಶಾಲೆಗೆ ಕಳಿಸಕ್ಕಾಗಲ್ಲ, ನಾವು ಶಾಲೆಯನ್ನು ಬಂದ್ ಮಾಡಬೇಕಾಗುತ್ತೆ. ಇಲ್ಲಿ ಅವ್ರಿಗೆ ಭತ್ತ ಮತ್ತು ಡೀಸೆಲ್ ಕೂಡ ನಾವೇ ಕಳಿಸ್ಬೇಕಾಗುತ್ತೆ. ನೀವು KSRTC ಯಾವ ರೀತಿ ಕೊಡ್ತೀವಿ, ನಮ್ಗೆ ಅದೇ ರೀತಿ ಕೊಡ್ರಿ ಅಂತ ನಮ್ಮ ಬೇಡಿಕೆ. ಈ ರೀತಿ ಒಂದು 14 ಬೇಡಿಕೆ ಹೊಸದಾಗಿ ಸೇರಿದ ಸರ್, 2 ಬೇಡಿಕೆ ಅದ್ರಲ್ಲಿ ಬಿಟ್ಟು ಹೋಗಿದ್ದು ನಾನು ಕೇಳ್ತಾ ಇದ್ದೀನಿ. ಪ್ರಿಂಟ್ ಮುದ್ರಣ ಆಗೋದ್ರೊಳಗೆ ಬಿಟ್ಟು ಹೋಗಿದ್ದು. ತದನಂತರ ನಮ್ಮ ಅನೇಕ ಇದರಿಂದ ಒತ್ತಾಯ ಇತ್ತು. ಅದಕ್ಕೆ ಈ ಹಿನ್ನೆಲೆಯಲ್ಲಿ ನಾವು ಬೃಹತ್ ಜಾಥಾವನ್ನ, ನಮ್ಮ ಬೇಡಿಕೆಗಳ ಜಾಥಾ, ಈ ಜಾಥಾನ ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ. ಇದು ಬೇಡಿಕೆಗಳ ಜಾಥಾ. ಈ ವಿಷಯವಾಗಿ ಜಿಲ್ಲೆಯ ಎಲ್ಲ ಮಂತ್ರಿಗಳಿಗೆ, ಶಾಸಕ ಮಹೋದಯರಿಗೂ ಕೂಡ ನಾವು ಈಗಾಗಲೇ ಮನವಿ ಪತ್ರ ಸಲ್ಲಿಸಿದ್ದೀವಿ ಕೆಲವರಿಗೆ. ಯಾಕೆ 2 ಸೂಟ್ ಇದ್ದು ಕೆಲವರು ಅಲಭ್ಯ ಇದ್ರು, ಎಲ್ಲರಿಗೂ ಕೂಡ ನಾವು ಮನವಿಯನ್ನ ಸಲ್ಲಿಸ್ತಾ ಇದ್ದೀವಿ. ಆ ಕಾರಣದಿಂದ ತಮ್ಮ ಪರಿಪೂರ್ಣ ಯಾಕಂದ್ರೆ ರಾಯಚೂರು ಜಿಲ್ಲೆಯಿಂದ ನಾವು ಹಿಂದುಳಿದ
ಡಾಕ್ಟರ್ ರಜಾಕ್ ಉಸ್ತಾದ್ ಮಾತನಾಡಿ 371 ಕಾಯ್ದೆಯಡಿ ಕಲ್ಯಾಣ ಕರ್ನಾಟಕ ಭಾಗದ ಶಾಲಾ ಕಾಲೇಜುಗಳನ್ನು ವೇತನ ಅನುದಾನಕ್ಕೆ ಒಳಪಡಿಸುವ ಅವಕಾಶವಿದೆ. ಕಲ್ಯಾಣ ಕರ್ನಾಟಕ ಮಂಡಳಿ ಈ ಕುರಿತು ನಿರ್ಧರಿಸಬೇಕಿದೆ ಎಂದರು. ಈ ಭಾಗದಲ್ಲಿರುವ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನ ವೇತನ ಅನುದಾನ ಒಳಪಡಿಸುವ ಬಗ್ಗೆ ನಿರ್ಣಯ ಕೈಗೊಂಡು ಕ್ರಮ ವಹಿಸಬೇಕು ಅಂತ ಬಹಳ ಸ್ಪಷ್ಟವಾಗೈತಿ. ಆದ್ರೆ ಅಲ್ಲಿರುವಂತ ಮಂಡಳಿ ಅದೇನು ಕಳೆದ 10 ವರ್ಷದಿಂದ ಐತಿ, ಅವ್ರು ಅದ್ರ ಮೇಲೆ ಚರ್ಚೆ ಸಹಿತ ಮಾಡಕ್ ತಯಾರಿಲ್ಲ. ಅದು ದುರಾದೃಷ್ಟ. ಫೋರ್ ಡೆವಲಪ್ಮೆಂಟ್ ಐತಿ, ಆಕ್ಟ್ ಪ್ರಾವಿಷನ್ ಮಾಡಿದ್ದೆ, ನೀವು ನಿರ್ಣಯ ತಗೋಬೇಕು. ಆದ್ರೆ ನಮ್ಮ ಬೋರ್ಡ್ ಅದು ಚರ್ಚೆ ಸಹಿತ ಮಾಡ್ತಾ ಇಲ್ಲ. ಅವ್ರ ವ್ಯವಸ್ಥೆ ಬಂದು ಕೆಲವು ಕಡೆ ತೊಂದರೆ ಆಗ್ತದೆ. ಜಗತ್ತು ಪ್ರಾರಂಭದಲ್ಲಿ ಸ್ವಲ್ಪ ಕಡಿಮೆ ಜಾಗ ಇದ್ದಂಥದ್ದು ಪ್ರಾಬ್ಲಮ್ ಆಗ್ತದೆ. ಅದನ್ನು ಸ್ವಲ್ಪ ಚಾಲು ಮಾಡೋಕ್ಕೆ ಸ್ವಲ್ಪ ಸರಳೀಕರಣ ಆಗುತ್ತೆ. ಅಲ್ಲಿ ಫೈರ್ ಡಿಪಾರ್ಟ್ಮೆಂಟ್ನೇ ಹೋಗಿ ನಾವು ಫೇಸ್ ಮಾಡ್ತಕ್ಕಂಥ ಪ್ರಾಬ್ಲಮ್ ನಮಗೂ ಹೇಳಕ್ ಬರೋದಿಲ್ಲ. ಈ ಸಂದರ್ಭದಲ್ಲಿ ಎಲ್ ಕೇಶವರೆಡ್ಡಿ, ಬಸವರಾಜ್ ಪಾಟೀಲ್ ದರೂರ್, ಮಲ್ಲಪ್ಪ, ರಾಜಾ ಶ್ರೀನಿವಾಸ್, ಥಾಮಸ್ ಬೆಂಜಮಿನ್, ರವಿ ಮನ್ಸ್ಲಾಪುರ್, ಜಂಗ್ಲಪ್ಪ ಗೌಡ ಸೇರಿದಂತೆ ಇತರರಿದ್ದರು. ಶ್ರೀಮತಿ ಆರ್ ಇಂದಿರಾ ಉಪನಿರ್ದೇಶಕರು ಅಭಿವೃದ್ಧಿ ಹಾಗೂ ಪ್ರಾಚಾರ್ಯರು ಡಯಟ್ ಎರ್ಮರ್ಸ್ ಅವರು ನಿವೃತ್ತಿಯಾದ ಸಂದರ್ಭದಲ್ಲಿ ಸರ್ವರಿಗೂ ಧನ್ಯವಾದ ಸಮರ್ಪಣೆ ಹಾಗೂ ಶೈಕ್ಷಣಿಕ ಚಿಂತನ ಸಮಾರಂಭ ರಾಯಚೂರಿನ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬಸವೇಶ್ವರ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಶ್ರೀಮತಿ ಆರ್ ಇಂದಿರಾ ಉಪನಿರ್ದೇಶಕರು ಅಭಿವೃದ್ಧಿ ಹಾಗೂ ಪ್ರಾಚಾರ್ಯರು ಡಯಟ್ ಎರ್ಮರಸ್ ಅವರು ನಿವೃತ್ತಿಯಾದ ಸಂದರ್ಭದಲ್ಲಿ ಸರ್ವರಿಗೂ ಧನ್ಯವಾದ ಸಮರ್ಪಣೆ ಹಾಗೂ ಶೈಕ್ಷಣಿಕ ಚಿಂತನಾ ಸಮಾರಂಭ ರಾಯಚೂರಿನ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬಸವೇಶ್ವರ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಶಿಖರ ಮಠದ ಶ್ರೀ ಕಪಿಲ ಸಿದ್ದರಾಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಉದ್ಘಾಟಿಸಿ ಮಾತನಾಡಿ, ಶ್ರೀಮತಿ ಆರ್ ಇಂದಿರಾ ಅವರು ತಮ್ಮ ಸೇವೆಯುದ್ದಕ್ಕೂ ಕರ್ತವ್ಯದಲ್ಲಿ ಪ್ರಾಮಾಣಿಕತೆ, ನಿಷ್ಠೆಯಿಂದ ಸೇವೆ ಸಲ್ಲಿಸಿದವರಾಗಿದ್ದಾರೆ. ಅವರ ಪ್ರಾಮಾಣಿಕ ಕಾರ್ಯಕ್ಕೆ ಹಲವಾರು ಹುದ್ದೆಗಳಿಗೆ ಭಾಜನರಾಗಿದ್ದಾರೆ. ಮುಂದಿನ ಅವರ ನಿವೃತ್ತಿ ಬದುಕು ದೇವರು ಅವರಿಗೆ ಮತ್ತಷ್ಟು ಆಯು ಆರೋಗ್ಯ ನೀಡಲಿ ಎಂದು ಆಶೀರ್ವದಿಸಿದರು. ಈಗ ಆದರೂ ಕೂಡ ನಮ್ಮ ಸಹೋದರಿ ಕರೆಯ ಬೆಂಗಳೂರು ದತ್ತೋತ್ಸವದಲ್ಲಿ ಅನೇಕ ಕಾರ್ಯಕ್ರಮಗಳವ, ಇವೆಲ್ಲವನ್ನು ನೋಡಿ ಆಶೀರ್ವಚನೆ ಮಾಡಬೇಕಾಗಿದೆ. ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಯಾವ ದುನಿಯಲ್ಲಿ ಇಟ್ಟುಕೊಂಡು ಹುಟ್ಟೋದಿಲ್ಲ, ಯಾವ ಜಾತಿಯಲ್ಲಿ ಹುಟ್ಟೋದಿಲ್ಲ. ಮನುಷ್ಯನಿಗೆ ಸಂಸ್ಕಾರ ಬಗ್ಗೆ ಮುಂದೆ ದುನಿಯಬೇಕು, ಹಿಂದೆ ದುನಿಯಬೇಕು. ನೋಡಿ ಹೇಗಿದೆ, 3 ತರದ ಶಾಸ್ತ್ರದಲ್ಲಿ 3 ತರಗಳು ಬರ್ತಾರೆ: ವಿದ್ಯಾಗಳು, ದೀಕ್ಷಾಗಳು, ಮೋಕ್ಷಗಳು. ಇಂಥ 3 ಕ್ರಿಯೆಯಲ್ಲಿ ಪಾಸಾಗಿ, ನಿರ್ಣತಿಯಾಗಿ, ತೀರ್ಥಳೆಯಾಗಿ, ದೇವದುರ್ಗ ಶಿಖರ ಮಟ್ಟದಲ್ಲಿ ವಿದ್ಯಾಭ್ಯಾಸ ಮಾಡಿ ಉನ್ನತ ಶಿಕ್ಷಣವನ್ನು ಪಡೆದು ದೇವದುರ್ಗದ ಶತಾಯುಷಿಗಳಾಗಿರುವಂತಹ ನಮ್ಮ ಗುರುಗಳು ಸಿದ್ದರಾಮ ಶಿವಾಚಾರ್ಯರು ಅವರಿಗೆ ಕೊಟ್ಟ ಸಂಸ್ಕಾರವೇ ಇವತ್ತು ಈ ಪ್ರೀತಿಗೆ ವಾಕ್ಸಾಗಬೇಕಾಗಿದೆ. ಅಂಥ ಸಂಸ್ಕಾರ ಅವರಿಗೆ ನಿಂದಿದ್ದಾರ ಮಂತ್ರೋಪದೇಶ, ದೀಕ್ಷಾ ಸಂಸ್ಕಾರ, ಅನೇಕ ಧರ್ಮಾಚಾರ್ಯರು ಭವಿಷ್ಯದ ನೌಕರಿಕ ಹೊಸ ಆಶ್ರಮ ಮಾರ್ಗದರ್ಶಕರಾಗಿರುತ್ತದೆ ಅನ್ನಿಸ್ತಾರೆ. ಅಷ್ಟು ಆಧ್ಯಾತ್ಮಿಕ ಜೀವಕ್ಕೆ ಉಡುಗೆ ತೊಡುಗೆ ನಡಿಗೆ ಸರಳತೆ ಸಂಸ್ಕಾರ ಪೂಜ್ಯರು ರಾಜಕಾರಣಿಗಳು ಅಧಿಕಾರಿಗಳು ಯಾವತ್ತು ಯಾರಿಗೆ ನೋವು ತಂದಂತ ವ್ಯಕ್ತಿ ಆಗಿಲ್ಲ. ಅದರ ಮೇಲೆ ಆಲೋಚನೆ ಮಾಡಬಹುದು. ಇದು ಜೀವನ, ಮನುಷ್ಯ ವ್ಯಕ್ತಿತ್ವದಲ್ಲಿ ಇದು ಜೀವನ. ಇವತ್ತೆಲ್ಲ ಸರ್ಕಾರದ ನೋಡೋದು ಹಾಕ್ತಾರೆ, ಒಂದು ಚೇರ್ ಹಾಕ್ತಾರೆ, ಹಾರಾಡ್ತಾರೆ, ಒಂದು ಶಾಲೆ ಹಾಕ್ತಾರೆ, ಮನೆಗೆ ಕಳಿಸ್ತಾರೆ. ಇವತ್ತೇ ಈ ಪ್ರೀತಿ ವಾತ್ಸಲ್ಯ, ಈ ಜನತೆ, ಈ ವೇದಿಕೆ ನಿಮ್ಮೆಲ್ಲರ ಪ್ರೀತಿಗೆ ಕಾರಣ ಯಾರಾಗಿದೆ ಅದು ಇಷ್ಟು ಜನ ಇಷ್ಟು ಪ್ರೀತಿ ವಾತ್ಸಲ್ಯನ ಅಷ್ಟೇ ಕಟ್ಟಬೇಕಾಗಿ ಅಧಿಕಾರಿಗಳಿಗೆ ಅನೇಕ ಗಂಡವಾದ ಹೋಗ್ತಾವ. ದಿನ ಪೇಪರ್ ನೋಡ್ತೀವಿ, ಅದು ಸಿಗಬೇಕು, ಇದು ಸಿಗಬೇಕು, ಅದರ ದಿನ ಅದೇ ನೋಡ್ತೀವಿ. ಆದರೆ ಜೀವನದಲ್ಲಿ ಯಾವ ಸರ್ಕಾರಿ ಅಧಿಕಾರಿಗಳು ಒಂದು ಗಂಟೆ ಸರಳತೆ ಜೀವನವನ್ನು ಸಾಗಿಸಿದಂತ ಕೀರ್ತಿ ಅದು ಸರ್ಕಾರ.
ಸಮಾರಂಭದ ವೇದಿಕೆ ಮೇಲೆ ದೇದುರ್ಗ ಶಾಸಕಿ ಶ್ರೀಮತಿ ಕರೇಮಾ ಜಿ ನಾಯಕ್ ಮಾತನಾಡಿ, ನಿಷ್ಠಾವಂತ ಪ್ರಾಮಾಣಿಕತೆ ಸ್ವಾಭಿಮಾನಿಯ ಹೆಣ್ಣಾಗಿ ಕರ್ತವ್ಯ ನಿರ್ವಹಿಸಿದ ಮಹಿಳೆ ಶ್ರೀಮತಿ ಆರ್ ಇಂದಿರಾ ಅವರು ಶಿಕ್ಷಣ ಕ್ಷೇತ್ರಕ್ಕೆ ಅಪಾರ ಕೊಡುಗೆಗಳನ್ನು ನೀಡಿದ್ದಾರೆ. ಹಾಗಾಗಿ ದೇವರು ಅವರಿಗೆ ಮತ್ತಷ್ಟು ಆಯು ಆರೋಗ್ಯ ನೀಡಲಿ ಎಂದು ಶುಭ ಕೋರಿದರು. ಕಾರ್ಯಕ್ರಮದ ವೇದಿಕೆ ಮೇಲೆ ರಾಯಚೂರು ಗ್ರಾಮೀಣ ಶಾಸಕರಾದ ಬಸನಗೌಡ ದದ್ದಲ್ ಅವರು ಉಪಸ್ಥಿತರಿದ್ದರು. ನಂತರ ಮಾತನಾಡಿದ ಅವರು, ಜೀವನದ ಉದ್ದಕ್ಕೂ ಅತ್ಯಂತ ಪ್ರಾಮಾಣಿಕವಾಗಿ ಸೇವೆ ನೀಡಿದ ಒಬ್ಬ ಉತ್ತಮ ಅಧಿಕಾರಿ. ಅವರ ಪ್ರಾಮಾಣಿಕ ಸೇವೆಗೆ ಇಂದು ತಾವೆಲ್ಲ ಬಂದಿದ್ದೀರಿ. ನಿಜಕ್ಕೂ ಇದು ಸಂತೋಷದ ವಿಷಯ. ಮುಂದಿನ ಜೀವನ ಸುಖಕರವಾಗಿರಲಿ ಎಂದು ಶುಭ ಹಾರೈಸಿದರು. ನೀವು ಮಾಡಿರುವಂತ ಕೆಲಸ ನಿಮ್ಮನ್ನು ಸದಾ ನೆನೆಸುವುದು ಕೂಡ ಆಗ್ಬೇಕು. ಆ ನಿಟ್ಟಿನಲ್ಲಿ ಇವತ್ತು ವಿಕ್ರಮ್ ಅವರ ಬಹಳ ನಿಷ್ಠೆ ಇಲ್ಲ. ಇಲಾಖೆಯಲ್ಲಿ ಬಹಳ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿ ಶಿಕ್ಷಕರ ವೃತ್ತಿಯಿಂದ ಹಿಡಿದು DDP ಆದವರೆಗೂ ಅವರು ಒಳ್ಳೆಯ ಕೆಲಸವನ್ನು ಮಾಡಿ ನಿದರ್ಶನವಾಗಿ ಮುಂದಿನ ಪೀಳಿಗೆಗೆ ಮತ್ತು ಶಿಕ್ಷಣ ಇಲಾಖೆಯಲ್ಲಿ ಇರುವಂತವರಿಗೆ ಕೂಡ ಒಂದು ಉತ್ತಮವಾದಂತಹ ಮಾರ್ಗವನ್ನು ಹಾಕಿಕೊಂಡಿದ್ದಾರೆ. ಹಾಗಾಗಿ ಏನು ಶಿಕ್ಷಕರ ವೃತ್ತಿ ಬಹಳ ಶ್ರೇಷ್ಠವಾದಂತಹ ವೃತ್ತಿ. ಒಂದು ಶಿಕ್ಷಕರಾಗಬೇಕಾದ್ರೆ ಕೂಡ ದೊಡ್ಡ ದೈವ ಯಾಕಂದ್ರೆ ಪ್ರತಿಯೊಬ್ಬ ಮಕ್ಕಳನ್ನ ಭವಿಷ್ಯವನ್ನು ರೂಪಿಸುವಂತಹ ವೃತ್ತಿ ಬಹಳ ಮಹತ್ವವಾದಂತಹ ವೃತ್ತಿ. ಸಮಾಜದಲ್ಲಿ ಎಲ್ಲ ವೃತ್ತಿಗಿಂತ ಶ್ರೇಷ್ಠವಾದ ವೃತ್ತಿ ಯಾವುದಾದ್ರೆ ಅದು ಶಿಕ್ಷಣ ವೃತ್ತಿ ಅಂತ ಹೇಳಬಹುದು. ಯಾಕಂದ್ರೆ ಮಕ್ಕಳು ತಂದೆ ತಾಯಿಗಳನ್ನ ಬಿಟ್ಟ ಮೇಲೆ ಶಾಲೆಗಳನ್ನು ಸೇರಿದಾಗ ಆ ಗುರುಗಳನ್ನ ಅವರೇ ತಂದೆ ತಾಯಿಗಳ ರೀತಿಯಲ್ಲಿ ಮತ್ತು ಆ ಮಕ್ಕಳು ಏನು ಖಾಲಿ ಆಳೆ ಇರುವಂತ ಅವರ ತಲೆಯಲ್ಲಿ ಉತ್ತಮವಾದ ಜ್ಞಾನವನ್ನು ತುಂಬಿ ಭವಿಷ್ಯವನ್ನು ರೂಪಿಸುವಂತಹ ಶಿಕ್ಷಕರ ಒಂದು ಬಹಳ ಮಹತ್ವವಾದಂಥದ್ದು. ಅಂತ ವೃತ್ತಿಯಲ್ಲಿ ಒಂದು ಉತ್ತಮವಾದ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಇವತ್ತಿನ ದಿನಗಳಲ್ಲಿ ಬಹಳಷ್ಟು ಶಿಕ್ಷಣ ಇಲಾಖೆಯಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ. ರಾಜಕೀಯ ಅಂತ ಜಾಸ್ತಿ ರಾಜಕೀಯದಲ್ಲಿ ಎಣಿಕೆಗಳಾಗೋದು ಕೂಡ ನಾವು ನೋಡ್ತಾ ಇದ್ದೇವೆ. ಯಾಕಂದ್ರೆ ಅದೊಂಥರ ಹಿಂದಿನ ದಿನಗಳಲ್ಲಿ ನೋಡಿದಾಗ ಶಿಕ್ಷಣ ಇಲಾಖೆ ಕೂಡ ಜಾಸ್ತಿಯಾಗಿ ರಾಜಕೀಯದಲ್ಲಿ ಇರ್ತಾ ಇದೆ. ಆದರೆ ಇವತ್ತಿನ ಈಗ ಸುಧಾರಣೆಯನ್ನ ಆಗ್ತಾ ಇದೆ. ಆ ಹಿಂದಿನಲ್ಲಿ ತಾವೆಲ್ಲರೂ ಕೂಡ ಮಾದರಿಯಾಗಿ ಮತ್ತು ತಾವೆಲ್ಲರ ಸೇವೆಯಲ್ಲಿ ನಾವು ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸಿ ನಮಗೆ ಬಂದಿರುವಂತಹ ಯಾವುದೇ ಶಾಲೆಗಳಲ್ಲಿ ಹೋದಾಗ ಆ ಮಕ್ಕಳನ್ನ ಒಂದು ಉತ್ತಮವಾದ ಪ್ರಜ್ಞೆಯನ್ನು ಮಾಡಿ, ಉತ್ತಮವಾದ ನಾಗರಿಕರನ್ನು ಮಾಡಿ, ಸಂಸ್ಕಾರದ ಜೊತೆಗೆ ಜ್ಞಾನವನ್ನು ನೀಡಿದಾಗ ಇಡೀ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಮಾದರಿಯಾದಂತಹ ವ್ಯಕ್ತಿಗಳಾಗ್ತದೆ ಕೂಡ ಈ ಸಂದರ್ಭದಲ್ಲಿ. ಹಾಗಾಗಿ ಅಂತಹ ಮಹತ್ವದ ಪಾತ್ರಗಳನ್ನು ನಿಮಗೆ ಶಿಕ್ಷಕರಾಗಿ ನಮ್ಮ ಇದನ್ನು ವಹಿಸಿದ್ದಾರೆ ಮತ್ತು ಏನು. ಇದೇ ಸಂದರ್ಭದಲ್ಲಿ ಶ್ರೀಮತಿ ಆರ್ ಇಂದಿರಾ ಅವರನ್ನು ಕುರಿತು ದ್ವಿತೀಯ ಪುತ್ರಿಯಾದ ಡಾಕ್ಟರ್ ಯಶೋಧ, ಸಿದ್ಧಾರ್ಥ್ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ಸಿಂಧನೂರಿನ ಬೆಳಕುರಿಗಿ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರಾದ ಮಾಕಣ್ಣ ಸೇರಿದಂತೆ ಹಲವಾರು ಜನರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಶೈಕ್ಷಣಿಕ ಚಿಂತನ ಕುರಿತು ಶಿಕ್ಷಕರಲ್ಲಿ ಕಾಯಕ ಪ್ರಜ್ಞೆ ಈ ವಿಷಯ ಕುರಿತು ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಸಂಚಾಲಕರಾದ ರಾಜಯೋಗಿನಿ ಸ್ಮಿತಾ ಅಕ್ಕನವರಿಂದ ಹಿತನುಡಿಗಳನ್ನು ಆಡಿದರು. ಸಮಾರಂಭದ ವೇದಿಕೆಯ ಮೇಲೆ ಕೂಡ್ಲಿಗೆಯ ಪರಮಪೂಜ್ಯ ಮೃತ್ಯುಂಜಯ ಬಾಬಾ ಮಹಾರಾಜ್, ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾದ ಶಿವನಗೌಡ ನಾಯಕ್, ಯಾವ ಕ್ಷೇತ್ರದಲ್ಲಿ ಸಹಿತ ಆ ವಯೋಮಿತಿ ಬಂದಾಗ ಅಭಿವೃದ್ಧಿಯನ್ನು ಹೊಂದುತ್ತಾರೆ. ಆದರೆ ಅವರು ನಡೆದಂತಹ ಹಾಗೆ ಅವರ ಕಾರ್ಯಕ್ಷೇತ್ರದಲ್ಲಿ ಇದ್ದಾಗ ಹಾಗೂ ಕಾರ್ಯಕ್ಷೇತ್ರದಿಂದ ನಿವೃತ್ತಿಯಾಗಿ ಹೋಗುವಾಗ ಅನೇಕರಿಗೆ ಅದು ಮಾರ್ಗದರ್ಶಿಯಾದಾಗ ಮಾತ್ರ ಆ ವ್ಯಕ್ತಿಯ ಸೇವೆ ಅದು ಶ್ಲಾಘನೀಯ. ಅಂತ ಒಂದು ಮಹತ್ತರ ಸೇವೆಯನ್ನು ಮಾಡಿರುವಂಥದ್ದು ಇಂದಿರಾನವರು. ಅವರು ನಮ್ಮ ಬಾಲ್ಯದಿಂದಲೂ ಸಹಿತ ಈಶ್ವರೀಯ ವಿಶ್ವವಿದ್ಯಾಲಯ ರಾಯಚೂರು ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷರಾದ ಕೃಷ್ಣ ಶಾವಂತಗೇರ, ಯಾದಗಿರಿ ಜಿಲ್ಲೆಯ ನೌಕರರ ಸಂಘದ ಅಧ್ಯಕ್ಷರಾದ ರಾಯಪ್ಪಗೌಡ, ಶಹಾಪುರಿನ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಬಸವರಾಜ್ ಶರವಯ್ಯ, ಯರಮರಸ್ ಡಯಟ್ನ ನಿವೃತ್ತ ಪ್ರಾಂಶುಪಾಲರಾದ ಮಲ್ಲಿಕಾರ್ಜುನ ಸ್ವಾಮಿ,
ರಾಯಚೂರು ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಈರಣ್ಣ ಕೋಸಗಿ, ನಿವೃತ್ತ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಏಗ್ನೂರು ಮಹಾದೇವಪ್ಪ ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ಶ್ರೀಮತಿ ಆರ್ ಇಂದಿರಾ ಅವರು ಮಾತನಾಡಿದರು. ಮಹಾಲಕ್ಷ್ಮಿ ಹಾಗೂ ತಂಡದವರು ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು, ಪ್ರಾರ್ಥಿಸಿದರು. ಸರ್ವರನ್ನು ಶ್ರೀಮತಿ ಆರ್ ಇಂದಿರಾ ಅವರ ಸುಪುತ್ರಿ ಕುಮಾರಿ ಸಜ್ಜಲ್ ಶ್ರೀ ಸ್ವಾಗತಿಸಿದರು. ಕಾರ್ಯಕ್ರಮವನ್ನು ಶ್ರೀಮತಿ ಗಿರಿಜಾ ಹಾಗೂ ಡಾಕ್ಟರ್ ಬಿ ವಿಜಯ ರಾಜೇಂದ್ರ ನಡೆಸಿಕೊಟ್ಟರು. ಕೊನೆಯಲ್ಲಿ ಸರ್ವರಿಗೂ ವಂದಿಸಿದರು. ಎರಮರ್ಸ್ನ ಹಿರಿಯ ಉಪನ್ಯಾಸಕರಾದ ಶಿವಮ್ಮ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಚಂದ್ರಶೇಖರ್ ರೆಡ್ಡಿ, ಮಲ್ಲೇಶ್ ನಾಯಕ್, ಗದ್ದಿ ಬಸಪ್ಪ, ಹೀರಾಲಾಲ್, ನಿವೃತ್ತ ಶಿಕ್ಷಕರಾದ ದಾನಮ್ಮ ಸೇರಿದಂತೆ ಹಲವಾರು ಗಣ್ಯರು ಸಮಾರಂಭದಲ್ಲಿ ಭಾಗವಹಿಸಿದರು. ಶ್ರೀಮತಿ ಇಂದಿರಾ ಹಾಗೂ ಶ್ರೀ ಯಂಕಣ್ಣ ದಂಪತಿಗಳಿಗೆ ಶಿಕ್ಷಣ ಪ್ರೇಮಿಗಳು, ಸಾಹಿತಿಗಳು, ಬಂಧು ಮಿತ್ರರು, ಗಣ್ಯಮಾನ್ಯರು ಸೇರಿದಂತೆ ಅನೇಕರು ಸನ್ಮಾನಿಸಿ ಗೌರವಿಸಿ ಶುಭ ಹಾರೈಸಿದರು. ಈಗ ಜಾಹೀರಾತು. ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ ಎಲ್ಇಡಿ ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ ಜಿಎಂ, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಹೆಲಿಕ್ಯಾಬ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ನ್ಯೂ ಇಂಡಿಯನ್ ಕ್ರಾಫ್ಟ್ ಶಾಪಿಂಗ್ ಎಕ್ಸ್ಪೋ, ಬಿಗ್ಗೆಸ್ಟ್ ಹ್ಯಾಂಡ್ಲೂಮ್ ಅಂಡ್ ಹ್ಯಾಂಡಿಕ್ರಾಫ್ಟ್ ಎಕ್ಸ್ಪೋ ದೇಶದ ಹೆಸರಾಂತ ವಸ್ತು ಪದಾರ್ಥಗಳನ್ನು ತಂದಿದೆ. ಎಲ್ಲೆಲ್ಲೂ ಸಿಗದ ಅಪರೂಪದ ವಸ್ತು ಭಂಡಾರವೇ ಇಲ್ಲಿದೆ. ದೇಶದ ನಾನಾ ರಾಜ್ಯಗಳಲ್ಲಿ ಮಾತ್ರ ಸಿಗುವ ಸಾಮಾನುಗಳು ನಿಮಗಾಗಿ ಯೋಗ್ಯ ದರದಲ್ಲಿ ಲಭ್ಯ. ದೆಹಲಿ, ಗುಜರಾತ್, ರಾಜಸ್ಥಾನ್, ಮಹಾರಾಷ್ಟ್ರ, ಆಂಧ್ರಪ್ರದೇಶ್, ಜಮ್ಮು ಕಾಶ್ಮೀರ್, ಉತ್ತರ ಪ್ರದೇಶ್, ಹರಿಯಾಣ, ಪಶ್ಚಿಮ ಬಂಗಾಳ, ಪಂಜಾಬ್, ಬಿಹಾರ್, ತಮಿಳುನಾಡು, ಕೇರಳ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಸುಪ್ರಸಿದ್ಧ ಹಾಗೂ ಅಪರೂಪದ ವಸ್ತು ಭಂಡಾರಗಳ ಶಾಪಿಂಗ್ ಬಜಾರ್ ಅನುಭವಿಸಲು ಇಂದೇ ಬನ್ನಿ. ನಿಮ್ಮ ಮನಕೊಪ್ಪುವ, ನಿಮ್ಮ ಸ್ಟೈಲ್ಗೆ ಹೊಂದುವ ಹಲವು ವಿನ್ಯಾಸದ ವಸ್ತುಗಳು, ನಿಮ್ಮ ನಾಲಿಗೆ ರುಚಿಗೆ ಬೇಕಾಗುವ ಬಗೆ ಬಗೆಯ ಪದಾರ್ಥಗಳು ಇವೆ. ಪ್ರವೇಶ ಮತ್ತು ಪಾರ್ಕಿಂಗ್ ಉಚಿತ. ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡುಗಳನ್ನು ಸ್ವೀಕರಿಸಲಾಗುವುದು. ಸಮಯ ಬೆಳಗ್ಗೆ 10:30 ರಿಂದ ರಾತ್ರಿ 9:30 ರವರೆಗೆ. ಇಂದೇ ಭೇಟಿ ಕೊಡಿ. ನ್ಯೂ ಇಂಡಿಯನ್ ಕ್ರಾಫ್ಟ್ ಶಾಪಿಂಗ್ ಎಕ್ಸ್ಪೋ, ವಾಲ್ಕರ್ ಗ್ರೌಂಡ್, ಬಿಸೈಡ್ LIC ಬಿಲ್ಡಿಂಗ್, ಬಸವೇಶ್ವರ ಸರ್ಕಲ್, ರಾಯಚೂರ್. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ.
Visit KTB Jewel Palace, Udayanagar, Station Road, Raichur. Mobile 8123535300. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel Furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಶನಿವಾರ ಸುರಿದ ಧಾರಾಕಾರ ಮಳೆಗೆ ಗಣೇಕಲ್ ಹಳ್ಳವು ತುಂಬಿ ಹರಿದು ರಸ್ತೆಯ ಮೇಲೆ 1 ಅಡಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬಂದು ಸಂಚಾರ ವ್ಯತ್ಯಯ ಉಂಟಾಗಿ ಜನರು ರಸ್ತೆ ದಾಟಲಾರದೆ ಪರದಾಡುವಂತಾಗಿತ್ತು. ಶನಿವಾರ ಸುರಿದ ಧಾರಾಕಾರ ಮಳೆಗೆ ಗಣೇಕಲ್ ಹಳ್ಳವು ತುಂಬಿ ಹರಿದು ರಸ್ತೆಯ ಮೇಲೆ 1 ಅಡಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬಂದು ಸಂಚಾರ ವ್ಯತ್ಯಯ ಉಂಟಾಗಿ ಜನರು ರಸ್ತೆ ದಾಟಲಾರದೆ ಪರದಾಡುವಂತಾಯಿತು. ಗಬ್ಬೂರಿನಿಂದ ಸಿರವಾರ ರಸ್ತೆಯ ಮಾರ್ಗ ಮಧ್ಯದಲ್ಲಿ ಇರುವ ಗಣೇಕಲ್ ಹಳ್ಳವು ಸಂಪೂರ್ಣವಾಗಿ ಮುಳುಗಿ ಹತ್ತಾರು ವಾಹನಗಳು ಹಾಗೂ ಕೃಷಿ ಕೂಲಿ ಕಾರ್ಮಿಕರು, ಸಾರ್ವಜನಿಕರು ಹಳ್ಳ ದಾಟದೆ ಸುಮಾರು 2 ತಾಸಿಗಿಂತಲೂ ಅಧಿಕ ಸಮಯ ಕಾಯುವಂತಾಯಿತು. ಮಳೆಗಾಲ ಬಂದರೆ ಸಾಕು, ಈ ರಸ್ತೆಯ ಮೂಲಕ ತಿರುಗಾಡುವವರು ಪರಿಸ್ಥಿತಿ ಹೇಳತೀರದು. ಮಳೆ ಬಂದರೆ ಸಾರ್ವಜನಿಕರು ಹಾಗೂ ಗಬ್ಬೂರಿನ ಶಾಲಾ ಕಾಲೇಜಿಗೆ ಹೋಗುವ ನೂರಾರು ವಿದ್ಯಾರ್ಥಿಗಳು ಸರಿಯಾದ ಸಮಯಕ್ಕೆ ಮನೆ ಸೇರಲಾರದಂತಹ ಪರಿಸ್ಥಿತಿ ಇದೆ. ಇದು ಪ್ರತಿ ವರ್ಷ ಗೋಳು. ನಂಜುಂಡಪ್ಪ ಆಯೋಗದ ಪ್ರಕಾರ ಈ ಭಾಗದ ಅಭಿವೃದ್ಧಿಗೆ ಸಾವಿರಾರು ಕೋಟಿ ರೂಪಾಯಿ ಅನುದಾನ ಹರಿದು ಬರುತ್ತಿದೆ. ಕನಿಷ್ಠ ಪಕ್ಷ ತಿರುಗಾಡಲು ರಸ್ತೆ, ಸೇತುವೆ ಮಾಡಲಾರದ ಶಾಸಕರು ಇದ್ದರೆಷ್ಟು ಬಿಟ್ಟರೆಷ್ಟು ಎನ್ನುವುದು ಈ ಭಾಗದ ಜನರ ಆಕ್ರೋಶವಾಗಿದೆ. ಈಗಲಾದರೂ ಎಚ್ಚೆತ್ತುಕೊಂಡು ಈ ಹಳ್ಳಕ್ಕೆ ಎತ್ತರವಾದ ಸೇತುವೆ ನಿರ್ಮಾಣ ಮಾಡಿ ಸುಗಮವಾದ ಸಂಚಾರಕ್ಕೆ ವ್ಯವಸ್ಥೆ ಮಾಡಬೇಕೆಂದು ಸಾರ್ವಜನಿಕರ ಆಗ್ರಹವಾಗಿದೆ. ನಕಲಿ ದಾಖಲೆ ಸೃಷ್ಟಿಸಿ ಆಸ್ತಿ ಕಬಳಿಕೆ ಜಾಲದ ಮತ್ತೊಂದು ಪ್ರಕರಣ ಬಯಲಾಗಿದೆ. ತಾಲೂಕಿನ ಚಂದ್ರಗೊಂಡ ಹೋಬಳಿಯ ಶಾಖಾವಾದಿ ಗ್ರಾಮದ ಸರ್ವೆ ನಂಬರ್ 84ರಲ್ಲಿರುವ ಕಾಸಿಂ ಸಾಬ್ ಗೂಡ್ ಸಾಬ್ ಎಂಬುವವರ ಹೆಸರಿನ ಜಮೀನನ್ನು ಆಸ್ತಿ ಬದಲಾವಣೆ ಮಾಡಲಾಗಿದೆ. ಕಾಸಿಂ ಸಾಬ್ 2013ರಲ್ಲಿ ಮೃತವಾಗಿದ್ದರೂ ಆಸ್ತಿಯನ್ನು ನೋಂದಣಿ ಮಾಡಿಕೊಂಡಿರುವ ಕುರಿತು ನಗರದ ಪಶ್ಚಿಮ ಠಾಣೆಯಲ್ಲಿ 8 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ನಕಲಿ ದಾಖಲೆ ಸೃಷ್ಟಿಸಿ ಆಸ್ತಿ ಕಬಳಿಕೆ ಜಾಲದ ಮತ್ತೊಂದು ಪ್ರಕರಣ ಬಯಲಾಗಿದೆ. ತಾಲೂಕಿನ ಚಂದ್ರಗೊಂಡ ಹೋಬಳಿಯ ಶಾಖಾವಾದಿ ಗ್ರಾಮದ ಸರ್ವೆ ನಂಬರ್ 84ರಲ್ಲಿ ಇರುವ ಖಾಸಿಂ ಸಾಬ್ ಗುಡ್ ಸಾಬ್ ಎಂಬುವವರ ಹೆಸರಿನ ಜಮೀನನ್ನು ಆಸ್ತಿ ಬದಲಾವಣೆ ಮಾಡಲಾಗಿದೆ. ಖಾಸಿಂ ಸಾಬ್ 2013ರಲ್ಲಿ ಮೃತವಾಗಿದ್ದರೂ ಆಸ್ತಿಯನ್ನು ನೋಂದಣಿ ಮಾಡಿಕೊಂಡಿರುವ ಕುರಿತು ನಗರದ ಪಶ್ಚಿಮ ಠಾಣೆಯಲ್ಲಿ 8 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಆರೋಪಿತರುಗಳಾದ ಎಂಡಿ ಜಾವೀದ್, ಅಕ್ಷಯ್ ಕುಮಾರ್ ಭಂಡಾರಿ ನಕಲಿ ಖಾಸಿಂ ಸಾಬ್, ಸಬ್ ರಿಜಿಸ್ಟ್ರಾರ್ ಸಲೀಂ ಮೊಯಿನುದ್ದೀನ್, ಸಬ್ ರಿಜಿಸ್ಟ್ರಾರ್ ಕಚೇರಿಯ ಕೋಸ್ಗಿ ನಾರಾಯಣ, ಎಸ್ಡಿಸಿ ಸುರೇಶ್, ಪ್ರಹ್ಲಾದ್ ವಕೀಲ್ ಎಂಬುವರ ವಿರುದ್ಧ ಕೇಸ್ ದಾಖಲಾಗಿದೆ. ಶಾಖಾವಾದಿ ಖಾಜಾಬಿ ಎಂಬುವರು ನೀಡಿದ ದೂರಿನ ಮೇರೆಗೆ ದೂರು ದಾಖಲಾಗಿದೆ. 2013 ಅಕ್ಟೋಬರ್ 2ರಂದು ಗುಡ್ ಸಾಬ್ ನಿಧನರಾಗಿದ್ದು, ಇನ್ನು ಜಮೀನು ಆಸ್ತಿ ಪತ್ನಿ ಹೆಸರಿನಲ್ಲಿ ವರ್ಗಾವಣೆಯಾಗಿಲ್ಲ. ಆದರೂ ನಕಲಿ ಆಧಾರ್ ಕಾರ್ಡ್, ಸತ್ತು ಹೋದ ವ್ಯಕ್ತಿ ಜೀವಂತವಾಗಿರುವುದಾಗಿ ವ್ಯಕ್ತಿಯೊಬ್ಬರನ್ನು ಸಬ್ ರಿಜಿಸ್ಟ್ರಾರ್ ಕಚೇರಿ ಸಿಬ್ಬಂದಿ ಭಾಗಿಯಾಗಿ ಆಸ್ತಿಯನ್ನು ಜಿಪಿಎಂ ಮಾಡಲಾಗಿದೆ ಎಂದು ದೂರಿನಲ್ಲಿ ತಿಳಿಸಲಾಗಿದೆ. ನಕಲಿ ಜಿಪಿಎ ಸೃಷ್ಟಿಸಿರುವ ಆರೋಪದ ಮೇಲೆ
ಹೈಸಾನ್ ಅಹಮದ್ ಹಸೀಬ್ ಎಂಬಾತನನ್ನು ಪೊಲೀಸರು ಬಂಧಿಸಿದ್ದಾರೆ ಎಂದು ಹೇಳಲಾಗಿದೆ. ಆದರೆ ಪೊಲೀಸರು ಖಚಿತಪಡಿಸಿಲ್ಲ. ನಕಲಿ ಆಸ್ತಿ ಕಬಳಿಕೆ ಪ್ರಕರಣದಲ್ಲಿ ಭಾಗಿಯಾಗಿರುವ ಆರೋಪಿ ಎದುರಿಸುತ್ತಿದ್ದ ಉಪೇಂದ್ರ ರಾಂಪುರ್ ಎಂಬಾತನನ್ನು ಮಾನ್ವಿ ಪೊಲೀಸರು ಬಂಧಿಸಿ ನ್ಯಾಯಾಂಗ ವಶಕ್ಕೆ ನೀಡಿದ್ದಾರೆ ಎಂದು ಹೇಳಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಖಾಸಗಿ ಶಾಲಾ ಕಾಲೇಜುಗಳ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಆಗಸ್ಟ್ 12ರಂದು ಬೃಹತ್ ಕಾಲ್ನಡಿಗೆ ಜಾಥಾ. ನಾಗರಾಜ್ ಮಸ್ಕಿ. ಶ್ರೀಮತಿ ಆರ್ ಇಂದಿರಾ ಉಪನಿರ್ದೇಶಕರು, ಅಭಿವೃದ್ಧಿ ಪ್ರಾಚಾರ್ಯರು, ಡಯಟ್ ಎರ್ಮರ್ಸ್ ಅವರು ನಿವೃತ್ತಿ. ಧನ್ಯವಾದ ಸಮಾರಂಭ, ಶೈಕ್ಷಣಿಕ ಚಿಂತನ ಸಮಾರಂಭ. ತುಂಬಿ ಹರಿಯುತ್ತಿರುವ ಗಣೇಕಲ್ ಹಳ್ಳ, 2 ತಾಸಿಗೂ ಹೆಚ್ಚು ತಾಸು ಪರದಾಡಿದ ಜನರು. ಮತ್ತು ಮತ್ತೊಂದು ನಕಲಿ ದಾಖಲೆ ಸೃಷ್ಟಿಸಿ ವಂಚನೆ ಜಾಲ ಬಯಲು, ಆರೋಪಿ ಬಂಧನ. ಸತ್ತ ಹೋದವರ ಹೆಸರಿನ ಜಮೀನು ಜಿಎಸ್ ಮೂಲಕ ಬದಲು, ಸಬ್ ರಿಜಿಸ್ಟ್ರಾರ್ ಕಚೇರಿ ಸಿಬ್ಬಂದಿ ಭಾಗಿ. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, ಎಂಜಿ ರೋಡ್, ರಾಯಚೂರ್. ನ್ಯೂ ಇಂಡಿಯನ್ ಕ್ರಾಫ್ಟ್ ಶಾಪಿಂಗ್ ಎಕ್ಸ್ಪೋ, ಬಿಗ್ಗೆಸ್ಟ್ ಹ್ಯಾಂಡ್ಲೂಮ್ ಅಂಡ್ ಹ್ಯಾಂಡಿಕ್ರಾಫ್ಟ್ ಎಕ್ಸ್ಪೋ, ದೇಶದ ಹೆಸರಾಂತ ವಸ್ತು ಪದಾರ್ಥಗಳನ್ನು ತಂದಿದೆ. ಎಲ್ಲೆಲ್ಲೂ ಸಿಗದ ಅಪರೂಪದ ವಸ್ತು ಭಂಡಾರವೇ ಇಲ್ಲಿದೆ. ವಾಲ್ಕರ್ ಗ್ರೌಂಡ್ ಬಿಸೈಡ್ LIC ಬಿಲ್ಡಿಂಗ್, ಬಸವೇಶ್ವರ ಸರ್ಕಲ್, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Tuppa, Sri Raghavendra Ghee. ಭಾರತ್ ಫರ್ನಿಚರ್ಸ್, ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.